ನಮಸ್ಕಾರ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾನು UGC 1956ರಲ್ಲಿ ಹೇಗೆ ರಚನೆಯಾಯಿತು ಎಂಬುದನ್ನು ತಿಳಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ UGC ಹುಟ್ಟಿದಾಗ ಅದರ ಮೂಲ ಗುರಿಗಳೇನಿತ್ತು, ನಂತರ ಅದರ ಪಾತ್ರ ಹೇಗೆ ಬದಲಾಗಿದೆ ಎಂಬುದನ್ನು ಮಾತ್ರ ಮಾತನಾಡುತ್ತೇನೆ. ಇದು ಯಾವ ವ್ಯಕ್ತಿಯ ಯಾವ ಜಾತಿಯ ವಿರುದ್ಧವೂ ಅಲ್ಲ. ಇದು ಒಂದು ಸಂಸ್ಥೆಯ ಪಾತ್ರ ಬದಲಾವಣೆಯ ಕುರಿತು ಮಾತ್ರ. 1956ರಲ್ಲಿ UGC ಆಕ್ಟ್ ಮೂಲಕ ಇದನ್ನು ಅಧಿಕಾರಿಕವಾಗಿ ರಚಿಸಲಾಯಿತು. ಆ ಕಾಯ್ದೆಯ ಪ್ರಕಾರ UGCಯ ಜವಾಬ್ದಾರಿಗಳು ವಿಶ್ವವಿದ್ಯಾಲಯದ ಶಿಕ್ಷಣ ಸ್ಟ್ಯಾಂಡರ್ಡ್, ವಿಶ್ವವಿದ್ಯಾಲಯಗಳ ನಡುವೆ ಕೋಆರ್ಡಿನೇಷನ್ ಮತ್ತು ಶಿಕ್ಷಕರ ಗುಣಮಟ್ಟ ಕಾಯುವುದು. ಈ ಮೂಲ ಕಾಯ್ದೆಯಲ್ಲಿ ಜಾತಿ ಆಧಾರಿತ ನಿಯಂತ್ರಣ ಎಂಬ ಪ್ರತ್ಯೇಕ ಗುರಿ ಇರಲಿಲ್ಲ. ಇದು ಜ್ಞಾನಕ್ಕೆ ಮಾನದಂಡ ನಿಗದಿ ಮಾಡುವ ತಜ್ಞ ಸಂಸ್ಥೆಯಾಗಿತ್ತು. ಮೊದಲೆರಡು ದಶಕಗಳಲ್ಲಿ UGC ತನ್ನ ಕಾನೂನುಬದ್ಧ ಪಾತ್ರದಲ್ಲಿಯೇ ಇತ್ತು. ಲ್ಯಾಬುಗಳು, ಗ್ರಂಥಾಲಯಗಳು, ಸಂಶೋಧನೆ ಮತ್ತು ಶಿಕ್ಷಕರ ವೇತನಕ್ಕೆ ಮಾತ್ರ ಗಮನವಿತ್ತು. ಆಗಿನ ಸಮಯದಲ್ಲಿ ಜಾತಿ ಅಥವಾ ರಾಜಕೀಯ UGCಯ ಮುಖ್ಯ ವಿಚಾರಧಾರೆಯಾಗಿರಲಿಲ್ಲ. ಜ್ಞಾನ ಒಂದೇ ಅದರ ಮುಖ್ಯ ಭಾಗವಾಗಿತ್ತು. 70ರ ದಶಕದ ನಂತರ ಸಾಮಾಜಿಕ ನ್ಯಾಯ ಎಂಬ ವಿಚಾರಗಳು ಶಿಕ್ಷಣ ನೀತಿಯೊಳಗೆ ಪ್ರವೇಶಿಸಿದವು. SC ಮತ್ತು ST ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ಹಾಸ್ಟೆಲ್ ಸೌಲಭ್ಯಗಳು ಆರಂಭವಾದವು. ಇದನ್ನು ನಾವು ಜನ ಕಲ್ಯಾಣ ಯೋಜನೆಗಳು ಅಥವಾ ವೆಲ್ಫೇರ್ ಮೆಜರ್ಸ್ ಎಂದು ಸಹ ಕರೆಯಬಹುದು. 1990ರಲ್ಲಿ ಮಂಡಲ್ ಆಯೋಗ ಬಂದ ನಂತರ ದೊಡ್ಡ ಬದಲಾವಣೆಗಳು ಆಯಿತು. OBC ಮೀಸಲಾತಿ ಮತ್ತು ನೇಮಕಾತಿಯಲ್ಲಿ ಸಾಮಾಜಿಕ ವರ್ಗಗಳ ಪರಿಗಣನೆ ಆರಂಭವಾಯಿತು. ಇದು UGCಯ ಸ್ವಂತ ನಿರ್ಧಾರವಲ್ಲ, ಬದಲಾಗಿ ರಾಷ್ಟ್ರೀಯ ನೀತಿಯ ಪರಿಣಾಮ. ಇಲ್ಲಿಂದ UGC ಶುದ್ಧ ಅಕಾಡೆಮಿಕ್ ಸಂಸ್ಥೆಯಿಂದ ಸಾಮಾಜಿಕ ನೀತಿ ಜಾರಿಯ ಸಂಸ್ಥೆಯಾಗಿ ಬದಲಾಯಿತು. 2006ರ ನಂತರ ಎಲ್ಲರಿಗೂ ಸಮಾನ ಅವಕಾಶ ಸಿಗುತ್ತಿದೆಯಾ ಎಂದು ನೋಡಿಕೊಳ್ಳುವ ವ್ಯವಸ್ಥೆ ಬಂದಿತು. ಅದೇ ರೀತಿ ಯಾರಿಗೂ ಭೇದ ಭಾವ ಆಗಬಾರದು ಎಂದು ನಿಯಮಗಳನ್ನು ಸಹ ತಂದರು. ಪ್ರಶ್ನೆ ಏನೆಂದರೆ, UGCಯ ಮೂಲ ಕಾನೂನು ಗುರಿ ಯಾವುದು? ಅದರ ಪಾತ್ರ ಎಷ್ಟು ವಿಸ್ತರಿಸಿರಬೇಕು? UGC ಎನ್ನುವುದು ಜಾತೀಯ ನ್ಯಾಯ ಆಯೋಗವಲ್ಲ ಅಥವಾ ಸಮಾಜ ಸುಧಾರಣಾ ಇಲಾಖೆಯೂ ಅಲ್ಲ. ಇದು ಶಿಕ್ಷಣದ ಗುಣಮಟ್ಟ ಕಾಯುವ ರೆಗ್ಯುಲೇಟರ್ ಇದ್ದಂತೆ. ಒಂದು ಸರಳ ಉದಾಹರಣೆ, ಡಾಕ್ಟರ್ ಅಥವಾ ಪೈಲಟ್ ಆಯ್ಕೆ ಮಾಡುವಾಗ ಅವರ ಜ್ಞಾನ ಮುಖ್ಯವೇ ಅಥವಾ ಗುರುತು ಮುಖ್ಯವೇ? ಹಾಗೆಯೇ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಯ್ಕೆಯಲ್ಲಿ ಜ್ಞಾನ ಮುಖ್ಯವಾಗಬೇಕು ಅಲ್ಲವೇ? 1956ರಲ್ಲಿ UGC ಜ್ಞಾನ ಮತ್ತು ಶಿಕ್ಷಣದ ಗುಣಮಟ್ಟ ಕಾಪಾಡಲು ಹುಟ್ಟಿಕೊಂಡಿತು. ಆದರೆ ಇಂದದರ ಮೇಲೆ ಸಾಮಾಜಿಕ ಸುಧಾರಣೆಯ ಹೊಣೆಗಾರಿಕೆಯನ್ನು ಹೇರಲಾಗಿದೆ ಎಂದು ಸಹ ಹೇಳಬಹುದು, ನೀಡಲಾಗಿದೆ ಎಂದು ಸಹ ಹೇಳಬಹುದು. ಈ ದೇಶದಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ನಿಜವಾಗಿಯೂ ಉಳಿಸಬೇಕಾದರೆ ಸಮಾಜ ಸುಧಾರಣೆಯ ಹೊಣೆಗಾರಿಕೆಯನ್ನು UGC ಇಂದ ದೂರವಿಡಬೇಕು. ಅದಕ್ಕಾಗಿ ಪ್ರತ್ಯೇಕ ಒಂದೆರಡು ಸಂಸ್ಥೆಗಳನ್ನು ಹುಟ್ಟಿ ಹಾಕಬೇಕು. ಇಂದಿನ ರಾಜಕೀಯ ನಾಯಕರ ಅನುಸಾರವೇ ಈ ದೇಶ ಈಗ 4 ಟ್ರಿಲಿಯನ್ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ. ಈ 4 ಟ್ರಿಲಿಯನ್ನಿನಲ್ಲಿ 1-2 ಟ್ರಿಲಿಯನ್ ವಿದೇಶದಿಂದ ತಂದ ಸಾಲಕ್ಕೆ ಬಡ್ಡಿ ಕಟ್ಟುವುದಕ್ಕೆ ಹೋಗಬಹುತ್ತಿರುವುದೇನೋ. ಹಾಗಿದ್ದ ಮೇಲೆ ಸಮಾಜ ಸುಧಾರಣೆ ಅನ್ನೋ ಹೆಸರಿನಲ್ಲಿ ಇನ್ನೊಂದು 4 ಸಂಸ್ಥೆಗಳನ್ನು ಕಟ್ಟಲು ದುಡ್ಡಿಲ್ಲ ಅಂದರೆ ವಿದೇಶದಿಂದ ಸಾಲ ತನ್ನಿ. ಈಗ 2 ಟ್ರಿಲಿಯನ್ ಬಡ್ಡಿ ಕಟ್ಟುತ್ತಿದ್ದೇವೆ, ಅದರ ಜೊತೆಗೆ ಸಾಲ ತೆಗೆದುಕೊಂಡು ಇನ್ನೊಂದು ಟ್ರಿಲಿಯನ್ ಬಡ್ಡಿ ಕಟ್ಟಿದರೆ ಯಾವ ಮಹಾ ವ್ಯತ್ಯಾಸವಾಗುವುದಿಲ್ಲ ಈ ದೇಶಕ್ಕೆ. ಇಲ್ಲಿ ಸಮಸ್ಯೆ ದುಡ್ಡಲ್ಲ, ಸಮಸ್ಯೆ ಜವಾಬ್ದಾರಿಯ ಗೊಂದಲ. ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಖಂಡಿತವಾಗಿಯೂ ಬೇಕು, ಅದರಲ್ಲಿ 2 ಮಾತಿಲ್ಲ. ಆದರೆ ನೆನಪಿಡಿ, ನ್ಯಾಯದ ಜೊತೆಗೆ ಜ್ಞಾನವೆಂಬ ಭದ್ರ ಬುನಾದಿ ಇರಲೇಬೇಕು. ಯಾವಾಗ ಒಂದು ಸಮಾಜದಲ್ಲಿ ಜ್ಞಾನ ಮತ್ತು ವಿವೇಚನೆ ಕುಂದುತ್ತದೆಯೋ ಆ ಸಮಾಜದ ಶಕ್ತಿ ಉಡುಗಿ ಹೋಗುತ್ತದೆ. ದುರ್ಬಲವಾದ ಸಮಾಜವು ಎಷ್ಟೇ ನ್ಯಾಯಕ್ಕಾಗಿ ಹೋರಾಡಿದರೂ ಕಾಲಕ್ರಮೇಣ ಅದು ದಾರಿ ತಪ್ಪುತ್ತದೆ. ಸಮಾಜ ದುರ್ಬಲವಾದರೆ ಅದರ ನೇರ ಪರಿಣಾಮ ದೇಶದ ಮೇಲೆ ಬೀರುತ್ತದೆ. ಜ್ಞಾನವಿಲ್ಲದ ದೇಶವು ಅಂತಿಮವಾಗಿ ಹಳ್ಳ ಹಿಡಿದು ಹಾಳಾಗೋಗಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಅಪಾಯವಿರುತ್ತದೆ. ಅಪಾಯವೇನೋ ಅದೇ ಸತ್ಯ. ಇದು ಕೇವಲ ಎಚ್ಚರಿಕೆಯಲ್ಲ, ಕಟು ಸತ್ಯ. ಹಾಗಾಗಿ ನ್ಯಾಯದ ಜೊತೆಗೆ ಜ್ಞಾನಕ್ಕೂ ಮಹತ್ವ ನೀಡಬೇಕಿದೆ. ಅಂದಾಗ ಮಾತ್ರ ನಮ್ಮ ಸಮಾಜ ಮತ್ತು ದೇಶ ಸದೃಢವಾಗಿ ಬೆಳೆಯಲು ಸಾಧ್ಯ.
ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನನ್ನ ವಿಡಿಯೋಗಳನ್ನು ನೋಡಲು ನನ್ನ ಮದ್ರಾಸಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಂತಿಮದವರೆಗೆ ನನ್ನ ವಿಡಿಯೋ ನೋಡಲು ನಿಮ್ಮ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ರಾಮ್ ರಾಮ್. ಜೈ ಹಿಂದ್.